ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಸ್ಮರಣೀಯರಾದ ಸದಾ ಸ್ಮರಣೀಯರಾದ ಎನ್ನ ಸದ್ಗುರುಗಳವರಲ್ಲಿ ಸಾಷ್ಟಾಂಗ ನಮಸ್ಕಾರ ರೂಪ ಮಂಗಲವನ್ನು ಮಾಡಿ ಎನ್ನ ಆರಾಧ್ಯ ದೈವ ಸದ್ಗುರು ಶ್ರೀ ಶಿವಾನಂದರನ್ನ ಶ್ರೀ ಸಿದ್ಧಾರೂಢರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಗ್ರಾಮದ ಅಧಿದೇವತೆಯಾದ ಶ್ರೀ ಕಾಡಸಿದ್ದೇಶ್ವರನ ಅಡೆದವರೆಗೂ ಶಿರಸಾಷ್ಟಾಂಗ ನಮಸ್ಕಾರ ರೂಪ ಮಂಗಲವನ್ನು ಮಾಡಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿರುವ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣವರನ್ನೇ ಮೊದಲು ಮಾಡಿಕೊಂಡು ಸಮಸ್ತ ಶಿವಶರಣರ ವೀರವರಾಗಿನ ವೈರಾಗ್ಯದ ಕನೆ ತತ್ವ ಶಿಖಾಮಣಿ ಚನ್ನಮಲ್ಲಿಕಾರ್ಜುನನ ಅರ್ಧಾಂಗಿನಿ ಹೆಣ್ಣು ಕುಲದ ಉದ್ಧಾರಿಣಿ ಕ್ರಾಂತಿಕಾರಿಣಿ ಕನ್ನಡದ ಕರ್ಮಣಿಯಾದ ಅಕ್ಕನನ್ನ ಮೊದಲುಗೊಂಡು ಸಮಸ್ತ ಶಿವಶರಣೀಯರನ್ನೇ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಎನ್ನ ವಿದ್ಯಾಗುರುಗಳಾದ ಪರಮ ಪೂಜ್ಯ ಅಪ್ಪಾಜಿಯವರ ಅಡೆದವರೆಗಳಿಗೂ ಶತಶಿರವಾಗಿ ಶ್ರೀಮನ್ ನಿರ್ಗುಣ ಶಿವಗಳನ್ನೇ ಮೊದಲು ಮಾಡಿಕೊಂಡು ಸಮಸ್ತ ದಾರ್ಶನಿಕರನ್ನ ತತ್ವಜ್ಞಾನಿಗಳನ್ನ ಋಷಿ ಮುನಿಗಳನ್ನ ಆದಿ ಜಗದ್ಗುರು ಶ್ರೀ ಶಂಕರಾಚಾರ್ಯರನ್ನ ಗೀತಾಚಾರ್ಯರಾದ ಭಗವಂತನನ್ನ ಗೀತಾ ಮಾತೆಯನ್ನೇ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುವುದಲ್ಲದೆ ಭಗವಾನ ಶ್ರೀ ವೇದವ್ಯಾಸರನ್ನು ಸ್ಮರಿಸಿಕೊಂಡು ಇಲ್ಲಿಯ ಪರ್ಯಂತರವಾಗಿ ತಮ್ಮ ಅನುಭವಾಮೃತವನ್ನು ನೀಡಿರುವ ಪರಮ ಪೂಜ್ಯರಾದ ಆಧ್ಯಾತ್ಮಿಕ ಸಹೋದರರಿಗೂ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಅರ್ಪಿಸಿ ಪುಣ್ಯಾತ್ಮರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪ್ರವೇಶರಾಗೋಣ. ಇವತ್ತಿನ ದಿವಸ ಗೀತಾಚಾರ್ಯನಾದ ಭಗವಂತ ನಮ್ಮ ನಿಮ್ಮೆಲ್ಲರನ್ನು ಕುರಿತು ಏನನ್ನ ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾನಂದ್ರೆ, ಸುಖಗಳಲ್ಲಿ ಎರಡು ರೀತಿ ಸುಖ. ಒಂದು ಶಾಶ್ವತ ಸುಖ, ಇನ್ನೊಂದು ಅಶಾಶ್ವತವಾಗಿರತಕ್ಕಂಥ ಸುಖ. ಶಾಶ್ವತ ಸುಖವನ್ನು ಹೊಂದಬೇಕಾಗಿತ್ತಂದ್ರೆ ನಾವು ಯಾವ ಮಾರ್ಗವನ್ನು ಹಿಡಿಬೇಕು ಅನ್ನೋದನ್ನು ಹೇಳ್ತಾ ಇದ್ದೀವಿ. ನಾವು ಇಲ್ಲಿ ಪರ್ಯಂತರವಾಗಿ ಏನು ಮಾಡಿದ್ದೀವಿ ಅಂದರೆ ಅಶಾಶ್ವತವಾದ ಸುಖದ ಕಡೆಗೆ ಬೆನ್ನು ಹತ್ತಿದ್ದೀವಿ. ಅದರಿಂದ ಏನಾಗಿದೆ ಅಂದರೆ ಕೊನೆಗೆ ದುಃಖ ಬಂದದ ವಿನಃ ಸುಖದ ಪ್ರಾಪ್ತಿಯಾಗುವುದಿಲ್ಲ. ಅದನ್ನೇ ಪರಮಾರ್ಥ ಗೀತೆಯಲ್ಲಿ ಹೇಳ್ತಾ ಇದ್ದಾರೆ. ವಿಷಯ ಸುಖ ಅನ್ನತಕ್ಕಂಥದ್ದು ಹೆಂಗದಂದ್ರೆ, ಪಡೆವೆಡೆಗಳು ಮೊದಲ ಅತ್ಯಾಯಾಸ, ನಡುವಿನಿತಿಯುವುದಲೇ ಸುಖದ ಆಭಾಸ, ಕೊನೆಯಳು ಹೇಸಿಗೆ ಮುಸುಗುತ್ತಿರುವುದು, ಸಿಡಿಮಿಡಿಯಾಗಲೇ ಮನಸ್ಸಿಂಗವುದು ಹೇಳ್ತಾ ಇದ್ದಾರೆ. ವಿಷಯ ಸುಖಗಳು ಪಡೆಯುವತ್ತಿನಲ್ಲಿಯೂ ಸಹಿತ ಏನದವಂದ್ರೆ ತ್ರಾಸದ, ನಡು ಸುಖದಂಗೆ ಅನ್ನಿಸ್ತಾವೆ ವಿನಃ ಸುಖ ಅನ್ನತಕ್ಕಂಥದ್ದಲ್ಲವು. ಅವ ಸುಖ ಆಗಿತ್ತಂದ್ರೆ ಕೊನೆಗೆ ಅದರಿಂದ ದುಃಖ ಬರ್ತಿರ್ಕಿಲ್ಲ. ಆದರೆ ಪರಿಣಾಮ ಏನಾಗ್ತದೆ ಅಂದ್ರೆ ದುಃಖದ. ಅದಕ್ಕಾಗಿ ನಾವು ಸಿಡಿಮಿಡಿಯಾಗಲೇ ಮನಸ್ಸಿಂಗವುದು. ವಿಷಯಗಳಲ್ಲಿ ಸುಖ ಅಂತ ನಾವು ವಿಷಯಗಳ ಪ್ರಾಪ್ತಿಗೋಸ್ಕರವಾಗಿ ಶಬ್ದಾದಿ ವಿಷಯಗಳಲ್ಲಿ ಸುಖವನ್ನು ಹುಡುಕಾಡ್ತಾ ಇದ್ದೀವಿ. ಆದ್ರೆ ಶಬ್ದದಿಂದ ಸುಖ ಆಗಿತ್ತಂದ್ರೆ ಸ್ಪರ್ಶದ ಕಡೆ ಹೋಗಬಾರ್ದಾಗಿತ್ತು. ನಾವು ಶಬ್ದದಲ್ಲಿ ಸುಖ ಇಲ್ಲ ಅಂದ್ರೆ ಸ್ಪರ್ಶದ ಕಡೆ ಹೊಂಟಿದ್ದೆವು. ಸ್ಪರ್ಶದಲ್ಲಿನ ಸುಖ ಇತ್ತಂದ್ರೆ ಅಲ್ಲೇ ಇರಬೇಕಾಗಿತ್ತು ನಾವು. ಆದ್ರೆ ಮುಂದೆ ಎಲ್ಲಿ ಹೊಂಟಿದವ್ರಿ? ರೂಪಕ್ಕೆ ಹೊಂಟಿದೆವು. ರೂಪದಲ್ಲಿನ ಸುಖ ಇರ್ತಿತ್ತಂದ್ರೆ ಅಲ್ಲೇ ಇರ್ತಿದ್ವು ನಾವು. ಆದರೂ ಅದರಲ್ಲಿನೂ ಸುಖ ಇಲ್ಲ. ಅದಕ್ಕಾಗಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಾದಿಗಳಲ್ಲಿ ಸುಖ ಇಲ್ಲ. ಸುಖದಂಗೆ ಇದ್ದಂಗೆ ಅನ್ಸತ್ತಾವ ಅಜ್ಞಾನ ಮೂಲಕವಾಗಿ. ಅದಕ್ಕಾಗಿ ಪರಮಾನುಭವದಲ್ಲಿ ಹೇಳ್ತಾನೆ ನೋಡಿ, ದುಃಖವೇ ಸುಖವೆಂಬರು ಅರೆಮರುಳರು. ದುಃಖನ ಏನಂತ ತಿಳಿದ್ರು ನಾವು? ಸುಖ ಅಂತ ತಿಳಿದೆವು. ಅದಕ್ಕಾಗಿ ಅಂತಾರೆ ಅನಿತ್ಯಾದಿ ವಿಷಯಗಳಲ್ಲಿ ಏನಂತ ಬುದ್ಧಿ ಮಾಡಿದೆವು? ಅವಿದ್ಯೆ 4 ರೂಪವಾಗಿ ಹೇಳ್ತಾರೆ. ಅನಿತ್ಯಾದಿಗಳಲ್ಲಿ ನಿತ್ಯ ಬುದ್ಧಿ, ಅಶುಚಿಯಲ್ಲಿ ಶುಚಿ ಬುದ್ಧಿ, ವಿಚಾರ ಸಾಗರದಾಗ ಹೇಳ್ಯಾರ ನೋಡ್ಕೊಳಪ್ಪ. ಈ ರೀತಿ ನಾವು ಅನಿತ್ಯ ಆಗಿರತಕ್ಕಂಥ ಶಬ್ದಾದಿಗಳಲ್ಲಿ ಏನು ಮಾಡಿದ್ವಿ ಅಂದ್ರೆ ಸುಖದ ಬುದ್ಧಿಯನ್ನು ಮಾಡ್ತಾ ಇದ್ದೀವಿ. ಆದರೆ ಅವು ಸುಖ ಅಲ್ಲ, ಅವು ಕೊನೆಗೆ ಏನದಾವ ಪರಿಣಾಮ ದುಃಖವನ್ನೇ ಕೊಡ್ತಾ ಇದ್ದಾವೆ. ಅದಕ್ಕಾಗಿ ಅಂದರು ಪಡೆವೆಡೆಗಳು ಮೊದಲ ಅತ್ಯಾಯಾಸ, ನಡುವಿನಿ ತಿರುವುದಲೇ ಸುಖದ ಆಭಾಸ. ಸುಖ ಅಲ್ಲ, ಆಭಾಸ.
ಆಭಾಸ ಯಾವಾಗಿದ್ರೆ ಏನಿರ್ತೈತ್ರಿ? ಆಭಾಸನ ಅದು ಕರೆ ಇರುವುದಿಲ್ಲ. ಆಭಾಸ ಅಂದ್ರೆ ಏನ್ರಿ? ಪ್ರತಿಬಿಂಬ ಅಂತದ, ಬಿಂಬ ಅಲ್ಲ. ಸುಖದ ಆಭಾಸದಂಗೆ ಅನಿಸ್ತೈತಿ ನಮಗೆ. ಆಗ ನಾ ಹೆಂಗೆ ನೋಡು, ತನ್ನ ಎಲುವು ಕಡದ ಆ ಎಲುವಿನಲ್ಲಿ ಏನಿರೋದಿಲ್ಲ, ಏನೂ ಇರೋದಿಲ್ಲ. ಅದ್ರಾಗ ಒಣ ಎಲುವು ಇರ್ತದ. ಅದು ಕಡದು ಕೊನೆಗೆ ಅದಕ್ಕೆ ಏನು ಮಾಡ್ತೈತಿ? ಒಸಡಿಯಿಂದನ ರಕ್ತ ಬರ್ತಾ ಇದೆ. ಅದು ಏನು ತಿಳ್ಕೊತೈತಿ? ನಾಯಿ ಎಲುವಿನಿಂದನ ಬರ್ತೈತೆ ಹೆಂಗೆ ತಿಳ್ಕೊಂಡಲ್ಲ. ಹಂಗೆ ಅಜ್ಞಾನಿಯಾಗಿರತಕ್ಕಂಥ ಈ ಜೀವಾತ್ಮ ವಿಷಯಗಳಲ್ಲಿ ಸುಖ ಇಲ್ಲ, ಇಲ್ಲಿದ್ರೂ ಅದನ್ನೇ ಸುಖ ಅಂತ ತಿಳಿದಿದ್ದಾನೆ. ಒಂದೇಳೆ ವಿಷಯದಲ್ಲಿ ಸುಖ ಇರ್ತಿತ್ತಂದ್ರೆ ಇನ್ನೊಂದು ವಿಷಯದ ಇಚ್ಛೆ ಆಗಬಾರ್ದಾಗಿತ್ತು. ಶಬ್ದ ಸ್ಪರ್ಶಾದಿಗಳಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ಸುಖವನ್ನು ಹುಡುಕಾಡ್ತಾ ಇದ್ದೀವಿ. ಶಬ್ದ ಸ್ಪರ್ಶಾದಿಗಳಲ್ಲಿ ಸುಖ ಇರ್ತಿತ್ತಂದ್ರೆ ನಿದ್ದೆಯಲ್ಲಿ ಆನಂದ ತೋರಬಾರ್ದಾಗಿತ್ತು. ಇಲ್ರಿ, ನಿದ್ದೆಗೆ ಏನೈತಂದ್ರೆ ನೀವು ಬರೀ ಆನಂದ ಐತೆ. ಅಲ್ಲಿ ವಿಷಯಗಳಲ್ಲಿ ಸುಖ ಇರ್ತಂದ್ರೆ ನಿದ್ದೆ ಹತ್ತಬಾರ್ದಾಗಿತ್ತು. ಅಂದ್ರಕ ವಿಷಯಾದಿಗಳಲ್ಲಿ ಸುಖ ಐತೆ ಅನ್ನೋ ವಿಚಾರ ಮಾಡಿದ್ರೆ ವಿಷಯಾದಿಗಳಲ್ಲಿ ಸುಖ ಇಲ್ಲ. ಅದಕ್ಕಾಗಿ ಅಂದ್ರೆ ಅವ್ರು ನಿರ್ವಿಷಯದೊಳು ಕರಿಗೊಂಡು ನಿಲೆ ನೀನೇ ಸುಖಿಯಪ್ಪೆ ಹೇಳ್ತಾ ಇದ್ದಾರೆ. ತೊರೆ ವಿಷಯವನ್ನು ಹೆಂಗೆ ತೊರೆ ವಿಷಯವನ್ನು ನಿರ್ವಿಷಯದಲ್ಲೂ ಕರಿಗೊಂಡು ನಿಲೆ ನೀನೇ ಸುಖಿಯಪ್ಪ. ಇದನ್ನು ಮಾತು ತಿಳ್ಕೊಂಡ್ರೆ ಆತ ನೋಡ್ಕಲ್ಲಪ್ಪ ಸರ್. ನೀ ಭಾಳ ಓದಕ್ಕೆ ಹೋಗ್ಬೇಡ, ಭಾಳ ಕೇಳಕ್ಕೆ ಹೋಗ್ಬೇಡ. ನೀವು ವಿಷಯದಲ್ಲಿ ಆನಂದ ಇಲ್ಲ ಇದ್ದಿದ್ರೂ ಸಹಿತ ನಾವು ವಿಷಯದ ಪ್ರಾಪ್ತಿಗಳಿಗೋಸ್ಕರವಾಗಿಯೇ ನಾವೇನು ಮಾಡ್ತಾ ಇದ್ದೀವಿ? ನಮ್ಮ ವೇಳೆಯನ್ನು ಕಳೀತಾ ಇದ್ದೀವಿ. ಹೇಳೋ ಕಾಂಚನಕ್ಕೆ ವೇಳೆ ಅಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ. ಅಡಕೆಗೆ ಮೆಚ್ಚಿದ ಸೊನಗ ಅಮೃತದ ಸವಿಯ ಬಲ್ಲುದೆ ಕೂಡಲ ಸಂಗಮ ದೇವ ಅಂದಂಗೆ ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ? ಶಾಶ್ವತವಾಗಿರತಕ್ಕಂಥ ಸುಖ ನಿನಗೆ ಪ್ರಾಪ್ತಿ ಆಗಬೇಕಾಗಿತ್ತಂದ್ರೆ ನಿನ್ನ ಮನಸ್ಸನ್ನು ನಿಗ್ರಹ ಮಾಡು. ಯಾಕಂದ್ರೆ ಚಂಚಲವಾದ ಮನಸ್ಸಿನಲ್ಲಿ ನಿನ್ನ ಸ್ವರೂಪದ ಆನಂದ ನಿನಗೆ ಪ್ರಾಪ್ತಿಯಾಗುವುದಿಲ್ಲ. ನಮ್ಮ ಕನ್ನಡಿಯಲ್ಲಿ ನಾವು ಪ್ರತಿಬಿಂಬ ನೋಡ್ಬೇಕಾಗಿತ್ತಂದ್ರೆ ಆ ಕನ್ನಡಿ ಹೆಂಗಿರ್ಬೇಕ್ರಿ? ಸ್ವಚ್ಛ ಇರ್ಬೇಕು. ಅದ್ರ ಮ್ಯಾಗ ಧೂಳದು ಬಿತ್ತಿರಬಾರ್ದು. ಅಟ್ಟಲ್ಲ ಸ್ವಚ್ಛ ಎಲ್ಲ ಐತಿ ಕರೆ. ಅಳೆಯಾಡತ್ತಿತ್ತಂದ್ರೆ ಏನು ಮಾಡೋದು? ಮುಖ ಚಂದ ಕಾಣೋದಿಲ್ಲ. ಮುಖ ಚಂದ ಕಾಣಬೇಕಾಗಿತ್ತಂದ್ರೆ ಏನು ಇರಬೇಕು? ಕನ್ನಡಿ ಸ್ಥಿರ ಇರಬೇಕು, ಶುದ್ಧ ಇರಬೇಕು. ಅಂದ್ರೆ ಹೆಂಗೆ ಮುಖದ ಪ್ರತಿಬಿಂಬನ ತಕ್ಕಂಥದ್ದು ಹೆಂಗೆ ಕಾಣ್ತದನೋ ಹಂಗೆ ನಮ್ಮ ಸ್ವರೂಪಭೂತವಾಗಿರತಕ್ಕಂಥ ಪ್ರತಿಬಿಂಬದ ಆನಂದ ನಮ್ಮ ಅಂತಃಕರಣದಲ್ಲಿ ತೋರ್ಬೇಕಾಗಿತ್ತಂದ್ರೆ ಮನಸ್ಸನ್ನತಕ್ಕಂಥ ಕನ್ನಡಿ ಸ್ವಚ್ಛ ಇರಬೇಕು. ಜನ್ಮ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಪಾಪದ ವಾಸನೆ ಅಂತಃಕರಣದಲ್ಲಿ ಇರ್ತದೆ, ಅದರ ನಿವೃತ್ತಿಯಾಗಿರಬೇಕು. ಹೇಳೋರು ಮತಿನಲ ಕೈ ಜಿಹಿ ಮತಿಲ ಕೈ. ಪರಮಾತ್ಮ ಬುದ್ಧಿಗೆ ಗೋಚರ ಆಗೋದಿಲ್ಲ. ಯಾವ ಬುದ್ಧಿಗೆ ಗೋಚರ ಆಗೋದಿಲ್ಲ? ಮಲಿನ ಅಂತಃಕರಣಕ್ಕೆ ಪರಮಾತ್ಮ ಗೋಚರ ಆಗೋದಿಲ್ಲ. ಪರಮಾತ್ಮ ನಮಗೆ ಪ್ರಾಪ್ತಿ ಆಗಬೇಕಾಗಿತ್ತಂದ್ರೆ ನಮ್ಮ ಬುದ್ಧಿ ಹೆಂಗಿರ್ಬೇಕ್ರಿ? ಪರಿಶುದ್ಧ ಇರಬೇಕು. ಅಂದಿಲ್ಲ ಪ್ರವಚನ ಆಗ್ತಿರ್ತಾರ, ಶುದ್ಧವಾದ ಬುದ್ಧಿಯಲ್ಲಿ ಸಾಕ್ಷಿಯಾಗಿರುವ ಪರಮಾತ್ಮನಿಗೆ ಹೊಂದಿಸ್ತಾರ. ಅಶುದ್ಧವಾದ ಬುದ್ಧಿಯಲ್ಲಿ ಏನಾಗೋದಿಲ್ಲ? ಪರಮಾತ್ಮನ ಪ್ರತಿಬಿಂಬ ಬೀಳುವುದಿಲ್ಲ. ಪರಮಾತ್ಮ ಇಲ್ಲಂತಲ್ಲ, ಅದಾನ ಕರೆ ಅನುಭವಕ್ಕೆ ಬರೋದಿಲ್ಲ. ಅನುಭವಕ್ಕೆ ಬರಬೇಕಾಗಿತ್ತಂದ್ರೆ ನಮ್ಮ ಬುದ್ಧಿ ಮನಸ್ಸು ಆದಿಗಳು ಹೆಂಗಿರ್ಬೇಕ್ರಿ? ಪರಿಶುದ್ಧವಾಗಿರಬೇಕು. ಪರಿಶುದ್ಧವಾಗಿರಬೇಕಾಗಿತ್ತಂದ್ರೆ ಏನಿರ್ಬೇಕ್ರಿ? ಮನಸ್ಸಿನಲ್ಲಿ ಇರತಕ್ಕಂಥ ಪಾಪದ ನಿವೃತ್ತಿಯಾಗಿರಬೇಕು. ಇಲ್ರಿ, ಪಾಪದ ನಿವೃತ್ತಿ ಆದದ್ದು ನಮ್ಗೆ ಹೆಂಗೆ ಗೊತ್ತಾಗ್ತದ? ಬರೀ ನಾವು ಹೇಳ್ಕೊತ ಹೊಂಟಿದ್ವು ಪಾಪದ ನಿವೃತ್ತಿ, ಮಲದೋಷ ನಿವೃತ್ತಿ ಅಂತ ಹೇಳ್ಕೊತ ಹೊಂಟಿದ್ವು. ನಮ್ಮ ಅಂತಃಕರಣ ಶುದ್ಧಿ ಆಗೈತೆ ಅನ್ನೋದಕ್ಕೆ ಏನು ಹೆಂಗೆ ಗೊತ್ತಾಗ್ತದ? ಒಂದು ಜರ ವಿಚಾರ ಮಾಡ್ಬೇಕಲ್ಲ. ಪಾಪ ಮಾಡಕ್ಕೆ ನಮ್ಮ ಮನಸ್ಸಿಂದ ಸರಿತಿತ್ತಂದ್ರೆ ನಮ್ಮ ಮನಸ್ಸು ಏನಾಗೈತೆ ತಿಳ್ಕೊಬೇಕ್ರಿ? ಶುದ್ಧ ಆಗೈತೆ ತಿಳ್ಕೊಬೇಕು. ಪಾಪ ಮಾಡಕ್ಕೆ ನಮ್ಮ ಮನಸ್ಸಿಂದ ಸರಿತಿರ್ಬೇಕು. ಯಾರಿಗಾರ ನೋಡ್ಪಾಡಿ ಅಲ್ಲ, ಯಾರೂ ಇಲ್ದಾಗ ಪಾಪ ಮಾಡಕ್ಕೆ ನಮ್ಮ ಮನಸ್ಸಿಂದ ಸರಿತಿತ್ತಂದ್ರೆ ಕಳ್ಳತನ ಮಾಡೋಕ್ಕಾಗಲಿ, ಹೇಳೋರು ಕಳಬೇಡ, ಕೊಲಬೇಡ, ಸುಳ್ಳು ಹೇಳಕ್ಕ, ಇವನು ಏನು ವೇದ ಬಾಹಿರವಾಗಿರತಕ್ಕಂಥ ಗುರುಶಾಸ್ತ್ರಾದಿಗಳು ಯಾವ ಮಾಡಬೇಡ ಅಂದವಲ್ಲ, ಆ ಕರ್ಮವನ್ನು ಮಾಡಕ್ಕೆ ನಮ್ಮ ಮನಸ್ಸು
ಒಪ್ಪು ತಿರ್ಕಿಲ್ಲ ಅಂದ್ರೆ ತಿಳ್ಕೊಬೇಕು ನಮ್ಮ ಮನಸ್ಸು ಶುದ್ಧ ಆಗತೈತಿ ಅಂತ ತಿಳ್ಕೊಬೇಕು. ಮತ್ತು ಇಲ್ಲಿ ಕೇಳೋದು ಅಲ್ಲಿ ಹೋಗೋಂಗೆ ಮಾಡ್ತೀವಿ ಅಂದ್ರೆ ಇನ್ನೂ ಪಾಪ ಐತಂತ ತಿಳ್ಕೊಬೇಕ. ಹೇಳರ ಅಂತಃಕರಣ ಶುದ್ಧಿ ಆಗೋದಕ್ಕೆ ಸಕಲ ಸದ್ಗುಣಗಳೇ ಸಾಕ್ಷಿ ಅಂತ ಹೇಳ್ಯಾರವ್ರ. ಸರ್ಪಭೂಷಣ್ ಹೇಳ್ತಾ ಇದ್ದಾರೆ, ನಿನ್ನ ಅಂತಃಕರಣ ಶುದ್ಧಿ ಆಗೈತೆ ಅನ್ನೋದಕ್ಕೆ ನಿನ್ನಲ್ಲಿ ಏನಿರಬೇಕು, ದೈವಿ ಗುಣಗಳು ಬರ್ತಾ ಇರ್ತಾವ, ಸದ್ಗುಣಾದಿಗಳು ನಿನ್ನಲ್ಲಿ ಪ್ರಾಪ್ತಿ ಆಗ್ತಿರ್ತಾ ಇದ್ದಾವೆ. ಸದ್ಗುಣಾದಿಗಳು ನಿನ್ನಲ್ಲಿ ಪ್ರಾಪ್ತಿ ಆಗತ್ತಿದ್ವು ಅಂದ್ರೆ ತಿಳ್ಕೊಬೇಕು, ನೀ ಪರಮಾತ್ಮಗೆ ಯೋಗ್ಯ ಪಾತ್ರ ಆಗಾಕ ಸನೇ ಬರಾತಿ. ಅಧ್ಯಾತ್ಮ ಬೇರೆ ಸಂಬಂಧ ಅಲ್ರಿ, ಇನ್ನೊಂದು ಲಕ್ಷ ಇದ್ನು ಪ್ರಪಂಚ ಹೆಣ್ರ ಮಕ್ಕ ಎಲ್ಲರ ಸಂಬಂಧ ಮಾಡ್ರಿ ಬೇಡ ಅನ್ನೋದಿಲ್ಲ. ಆದ್ರೆ ಅಧ್ಯಾತ್ಮ ನಮ್ಮ ಸಂಬಂಧದ ಪುಣ್ಯಾತ್ಮರಿ. ಇದು ಹೇಳೋದು ಕೇಳೋದು ಯಾರ ಸಂಬಂಧ ಅಂದ್ರು ನಮ್ಮ ಸಂಬಂಧದ. ನಮ್ಮ ಮನಸ್ಸು ಅನ್ನತಕ್ಕಂಥದ್ದು ಏನಾಗ್ಬೇಕ್ರಿ, ಪರಿಶುದ್ಧ ಆಗಬೇಕು. ಪರಿಶುದ್ಧ ಆಗ್ಬೇಕಾದ್ರೆ ಸಕಲ ಪಾಪಗಳಿಂದ ಬಿಡುಗಡೆ ಆಗ್ತಿರ್ಬೇಕು. ಬಿಡುಗಡೆ ಆಗ್ತಿರ್ಬೇಕಂದ್ರೆ ಏನು ಮಾಡ್ಬೇಕ್ರಿ, ಮನಸ್ಸಿನಲ್ಲಿ ಇರತಕ್ಕಂಥ ಹೇಳೋರು ಮನೆಯೊಳಗೆ ಇದ್ದಾನೋ ಇಲ್ಲವೋ, ಅದಾನೋ ಇಲ್ಲೋ ನಮ್ಮನ್ನ ವಿಚಾರ ಮಾಡ್ಕೋಬೇಕಲ್ಲಪ್ಪಜ. ಹೊಸ್ತಿಲಲ್ಲಿ ಹೊಲ್ಲು ಹುಟ್ಟಿ ಮನೆಯೊಳಗೆ ರಜತ ತುಂಬಿ ಮನೆಯೊಳಗೆ ಇಲ್ಲ ಕಾಣಿರು. ಯಾವ ಮನೆ ಅಂದ್ರೆ ನೀವು ಆ ಮನೆ ಅಲ್ಲ, ಈ ಮನೆ ಇದು ಒಂದು ಮನೆ ಐತಿ. ಈ ಮನೆ ಅನ್ನತಕ್ಕಂಥ ಸ್ವಚ್ಛ ಆಗ್ಬೇಕಾಗಿತ್ತಂದ್ರೆ ಹೇಳೋರು, ತನುವಿನಲ್ಲಿ ಖುಷಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಇಲ್ಲ ಕಾಣಿರು. ಮನಸ್ಸಿನಲ್ಲಿ ಏನು ವಿಷಯಗಳ ಚಿಂತನೆ ಇತ್ತಂದ್ರೆ ನಮ್ಮಲ್ಲಿ ಆ ಮನೆಯೊಳಗೆ ಹೆಂಗಿದಾನಂದ್ರೆ ನೀವು ಅಲ್ಲೆಲ್ಲ ತುಂಬಿಕೊಂಡಿದ್ದಾವೇನು, ಕಾಮಶ್ಚ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಟಂತಿ ತಸ್ಕರ ಜ್ಞಾನ ರತ್ನಾಪಹಾರಶ್ಚ ತಸ್ಮಾತ್ ಜಾಗೃತ ಅಂತಾರವರು. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ರಾಗ ದ್ವೇಷ ಇವೆಲ್ಲ ತುಂಬಿ ತುಳುಕಿದಾವ. ಮತ್ತು ಮನೆಯೊಡೆ ಎಲ್ಲಿರಬೇಕು, ಮನೆಯೊಡೆ ಇರಬೇಕಾಗಿತ್ತಂದ್ರೆ ಅವು ಮೊದಲೆಲ್ಲ ಹೋಗ್ಬೇಕು. ಅವೆಲ್ಲ ಹೋದಾಗ ಏನಾಗ್ತದೆ, ಅಲ್ಲಿ ಮನೆಯೊಡೆ ಇರ್ತಾ ಇದ್ದಾನೆ. ಮನೆಯೊಡೆ ಇರಬೇಕಾಗಿತ್ತಂದ್ರೆ ಈ ದೇವ್ರ ಕೊಲೆ ನೋಡಿಲ್ಲ, ದೇವ್ರು ಇರಬೇಕಾಗಿತ್ತಂದ್ರೆ ಮನೆ ಸ್ವಚ್ಛ ಇರ್ಬೇಕಿಲ್ರಿ. ದೇವ್ರ ಮನೆ ಸ್ವಚ್ಛ ಇತ್ತಂದ್ರೆ ಅಲ್ಲಿ ಸದ್ಭಾವ ಅನ್ನತಕ್ಕಂಥದ್ದು ಬರ್ತಾ ಇದೆ. ಹೆಂಗೋ ಹಂಗೆ ಅಂತಃಕರಣದಲ್ಲಿ ಪರಮಾತ್ಮನ ಜ್ಞಾನ ಆಗಬೇಕಾಗಿತ್ತಂದ್ರೆ ನಮ್ಮ ಮನಸ್ಸು ಅನ್ನತಕ್ಕಂಥದ್ದು ಶುದ್ಧವಿರಬೇಕು ಪುಣ್ಯಾತ್ಮರೇ. ಅದಕ್ಕಾಗಿ ಅಂದ್ರೆ ಅವರು ದೀಪ ಗಾಳಿಗಿಟ್ಟು ದೀಪ ಅನ್ನತಕ್ಕಂಥದ್ದು ಗಾಳಿಲ್ಲ ಹೆಂಗೆ ಶಾಂತಿ ಇರ್ತದಲ್ಲ, ಯಾಕೆ ದೀಪನೂ ಚಂಚಲದ ಮನಸ್ಸನೂ ಚಂಚಲದ. ಯಾಕೆ ಮನಸ್ಸು ಹುಟ್ಟಿದ್ದನ ಚಂಚಲ ವಸ್ತು ಎಂದು ಹುಟ್ಟ್ಯದ, ಎಲ್ಲವನ್ನ ನಿಲ್ಸಾಕ ಬರ್ತದ. ಹೇಳೋದು ಹುಲಿಯ ಮೀಸೆ ನಾಡಿ ಉಯ್ಯಾಲೆ ಆಡಬಹುದು, ಹುಲಿಯ ಬಿಗವ ಹೋಗಬಲ್ಲದು, ಎಲ್ಲನೂ ಮಾಡಕ್ಕೆ ಬರ್ತೈತೆ. ಆದರೆ ಸಿದ್ಧ ಸೋಮನಾಥ ಈ ಮನಸ್ಸನ್ನು ಒಂದು ಕ್ಷಣ ನಿಲ್ಲಕ್ಕಾಗೋದಿಲ್ಲ ಅಂದರು. ಹೇಳಬೇಕಾದ ತಾತ್ಪರ್ಯ ಏನು ಅಂದ್ರೆ ಅಂಥ ಚಂಚಲವಾಗಿರತಕ್ಕಂಥ ಮನಸ್ಸನ್ನು ನಾವು ಏನು ಮಾಡಬೇಕಾಗಿದೆ ಪುಣ್ಯಾತ್ಮರೇ, ಆ ಪರಮಾತ್ಮನಿಗೆ ಅರ್ಪಣೆ ಮಾಡಿದ್ವು ಅಂದ್ರೆ ಸಾಧ್ಯದ. ಇಲ್ಲ ಮಾದೇವಕ್ಕ, ಲೋಕದ ಚೇಷ್ಟೆಗೆ ರವಿಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಆ ಮನವು ನಿಮ್ಮಲ್ಲಿ ಒಡೆವರೆದ ಬಳಿಕ ನಿನಗೆ ಬಹುಂಟೆ ಚನ್ನಮಲ್ಲಿಕಾರ್ಜುನ. ಲೋಕದ ವ್ಯವಹಾರಕ್ಕೆ ಸೂರ್ಯ ಹೆಂಗೆ ಜೀವಾಳದಲ್ಲ, ಹಂಗೆ ನಮ್ಮ ಸಂಸಾರಕ್ಕೂ ನಮ್ಮ ಅಧ್ಯಾತ್ಮಕ್ಕೂ ಏನು ಕಾರಣದ ರೀ, ಮನವೇ ಬೀಜ. ಆ ಮನಸ್ಸನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡಿದ್ವು ಅಂದ್ರೆ ನಮಗೆ ಭವ ಉಂಟೆ. ಆ ಮನಸ್ಸನ್ನು ನಾವು ಏನು ಮಾಡಬೇಕಾಗಿದೆ ರೀ, ಪರಮಾತ್ಮನಿಗೆ ಅರ್ಪಣೆ ಮಾಡಿದ್ವು ಅಂದ್ರೆ ನಿಮ್ಮ ಪಾಪ ಮಾಡೋ ಬುದ್ಧಿ ಹೋಗ್ತೈತಿ. ಯಾಕಂದ್ರೆ ನಮ್ಮ ಮನಸ್ಸನ್ನು ಭಗವಂತನಿಗೆ ಅರ್ಪಣೆ ಮಾಡಿದಲ್ಪ, ಆ ಮನಸ್ಸಿನಿಂದ ಅನಿಷ್ಟ ಚಿಂತನೆ ಇಲ್ಲ, ಅನ್ಯಧನ ಸತಿಯರ ಆಕಾಂಕ್ಷೆ ಎಂತೊಲಿವನು ತನಗಿನ್ನೆಂತೊಲಿವನು, ಕರ್ಣತ್ರಯದ ದೋಷ ಮೀರಿ ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ ಎಂತೊಲಿವನು. ಹೆಂಗೆ ಒಲಿತಾ ಇದ್ದಾನೆ, ಶರೀರದಿಂದ ಪಾಪವನ್ನು ಮಾಡ್ತಾ ಇದೆಯಾ, ಮನಸ್ಸಿನಿಂದ ಪಾಪವನ್ನು ಮಾಡ್ತಾ ಇದೆಯಾ, ವಾಣಿಯಿಂದ ಪಾಪವನ್ನು ಮಾಡ್ತಾ ಇದೆಯಾ. ಅದರಾಗ ಮನಸ್ಸಿನ ಪಾಪಗಳು ಭಾಳ ಕೆಟ್ಟದವ್ರೆ. ನಿಮ್ಮ ಬಗ್ಗೆ ನಿಮ್ಗೆ ಸುಮಾರು ಆಗಲಿ ಅನ್ನತಕ್ಕಂಥ ನಮ್ಮ ಮನಸ್ಸಿನಿಂದ ಹಂಗಂದ್ರೆ ಎಷ್ಟೋ ಪಾಪ ಐತಿ ನೋಡ್ರಿ. ರೇಣುಕಾ ಎಲ್ಲಮ್ಮ ಬರೀ ಏನಂತೇಳ್ರಿ, ಇಬ್ಬರು ಗಂಧರ್ವ ಕನ್ಯೆಯರು ಚೆಲ್ಲಾಟ ಆಡುವುದು ನೋಡಿ, ನಾನು ನನ್ನ ಗಂಡನ ಜೊತೆ ಹಿಂಗೆ ಇದ್ದೀನಿ ಅಂದ್ರೆ ಬೇರೆದವ್ರ ಜೊತೆ ಅಲ್ರಿ,
ನಾನು ನನ್ನ ಗಂಡನ ಜೊತೆ ಹಿಂಗೆ ಇದ್ದೀನಿ ಅಂದ್ರೆ ಬರೀ ಎಂಥ ಕೆಲಸ ಮಾಡ್ತೀರಿ. ಉಷಿಕಿನ ಕೊಡ ಹರಿದು ಉಷಿಕಿನ ಕೊಡ ಆಗತ್ತು, ಹಾವಿನ ಶಿಂಬೆ ಹೊರದು ಹೋಯ್ತು. ಬರೀ ಮನಸ್ಸಿನ ಪಾತ್ರ. ಮನಸ್ಸಿನಾಗ ಯಾರ ಬಗ್ಗೆ ಎಟ್ಟೆಟ್ ಏನು ವಿಚಾರ ಮಾಡ್ತು ಗೊತ್ತೈತೆ. ರಾಮ ಸೀತಾನ ಬರೀ ಬಯಸಿದ್ರೆ ಬರೀ ಬಯಸಿದಕ್ಕೆ ಏನಾಯ್ತು? ಸರ್ವನಾಶ ಆಯಿತು. ಪುಣ್ಯಾತ್ಮರೇ, ಮನಸ್ಸಿನಿಂದ ಪಾಪ ಇವೆಲ್ಲ. ಎಲ್ಲಮ್ಮ ನೋಡಿಲ್ಲ, ತನ್ನ ಗಂಡನ ಪೂಜೆಗಾಗಿ ಋಷಿಕಿನ ಕೂಡ ಹಾವಿನ ಶಿಂಬಿ ಮಾಡ್ಕೊಂಡು ಬರ್ತೀಳಿ. ಇಬ್ಬರು ಗಂಧರ್ವ ಕನ್ಯರು ನೀರು ಚೆಲ್ಲಾಟ ಆಡುವುದು ನೋಡಿ, ನಾನು ನನ್ನ ಗಂಡನ ಜೊತೆಗೆ ಹಿಂಗೆ ಇದ್ದೀನಿ ಅಂದ್ರೆ ನೀವು ಅಂಬೋದು ಗೃಹಸ್ಥ ಆಶ್ರಮದ ಧರ್ಮ ಅಲ್ರಿ, ಹಂಗೆ ಅನ್ನೋದೇನು ತಪ್ಪೈತಿ. ಅವರ ಅವಸ್ಥೆ ಯಾವುದಿತ್ತಂದ್ರೆ ವಾನಪ್ರಸ್ಥಾಶ್ರಮ ಇತ್ತು ಅವ್ರು. ಆಗ ಮಕ್ಕಳೆಲ್ಲ ದೊಡ್ಡವಾಗಿದ್ದು ನೀವು ತಿಳ್ಕೊಬೋದು. ಗೃಹಸ್ಥ ಆಶ್ರಮ ಅಂದ್ರೆ ಸಾಯುತನ ಅಲ್ಲೇ ಬಿದ್ದು ಅಲ್ಲೇ ಹೇಳೋದಂತ ನೀವು ತಿಳ್ಕೊಂಡಿರಿ. 25 ವರ್ಷ ಬ್ರಹ್ಮಚರ್ಯ, 25 ವರ್ಷ ಗೃಹಸ್ಥ, 25 ವರ್ಷ ವಾನಪ್ರಸ್ಥ, 25 ವರ್ಷ ಸನ್ಯಾಸ. ಆಗ ಏನು ರೇಣುಕಾ ಎಲ್ಲಮ್ಮ ಏನು ನಾ ಹಿಂಗೆ ಇದ್ದೀನಿ ಅಂದ್ರೆ ಅಂದಿಲ್ಲ. ಆಕಿದವ್ದು ಯಾವ ಆಶ್ರಮ ಅಂದ್ರೆ ವಾನಪ್ರಸ್ಥಾಶ್ರಮ. ವಾನಪ್ರಸ್ಥಾಶ್ರಮ ಯಾಕೆ ಮಾಡ್ಕೋಬೇಕಂದ್ರೆ ವಿಷಯಗಳ ಚಿಂತನೆಯಿಂದ ದೂರ ಇರಾಕದು ವಾನಪ್ರಸ್ಥಾಶ್ರಮ. ಇನ್ನು ವಾಸನಾಕ್ಷಯ ಮನೋನಾಶಕ್ಕೆ ಸನ್ಯಾಸಾಶ್ರಮ. ಪುಣ್ಯಾತ್ಮರೇ, ಆಗೇನು ಅಂದಳ ಉಸಿಕಿನ ಕೊಣ ಆಗೋತು, ಹಾವು ಹೊರದು ಹೋತು. ಜಮದಾಗಿನಿಗೆ ಗೊತ್ತಾಯ್ತು, ಪೂಜಾಕ್ಕೆ ಲೇಟ್ ಆಯ್ತು. ಮೊದಲು ತ್ರಿಕಾಲ ಜ್ಞಾನಿ ಜಮದಾಗ ನೀ ತಿಳ್ಕೊಂಡವ ವಿಷಯದ ಇಚ್ಛೆ ಆಗೈತೆ ಅನ್ಬೇಕು. ಮನಸ್ಸು ಹೊಲಸಾಗೈತೆ ಅಲ್ಲ, ಮನಸ್ಸು ಹೊಲಸಾಗೈತೆ ಅಂದ ಬಂದು ಎತ್ತರ ತಲೆ ಕೆಳಗೆ ಮಾಡಿ ಎಲ್ಲಮ್ಮ ಶಾಪ ಕೊಟ್ಟ. ಯಾವ ಶರೀರದ ವಿಷಯ ಸಲುವಾಗಿ ನೀವು ವಿಷಯದ ಆಸೆ ಮಾಡಿದ್ಲೆ ಆ ಶರೀರ ಕೆಟ್ಟು ಹೋಗ್ಲಿ ಅಂತ ಆಸೆ ಶಾಪ ಕೊಟ್ಟ. ಕುಷ್ಠ ರೋಗ ಆಯಿತು. ಪುಣ್ಯಾತ್ಮರೇ, ಇದೆ ಬರೀ ಅದ್ರ ಪಾಪ ಅಂದ್ರೆ ನೀವು ಮನಸ್ಸಿನ ಪಾಪ. ನೀವು ತುಸುಮಲ್ಲಿ ಮಾಡ್ಕೋತ ಹೊಂಟಾರ. ಅವ್ರು ಯಾವ ಜನ್ಮಕ್ಕೆ ಹೋಗ್ತಾರೆ ವಿಚಾರ ಮಾಡ್ಯಾರ ನೀವು ಭಾಳ ಸೂಕ್ಷ್ಮದ ರೀ ಅಧ್ಯಾತ್ಮದ. ಅದಕ್ಕಾಗಿ ಅಂತಾರೆ ಅಂಥ ಶುದ್ಧವಾದ ಮನಸ್ಸಿನಲ್ಲಿ ವಿಷಯಗಳಿಂದ ರಹಿತಿರ್ಬೇಕು ಆ ಮನಸ್ಸ. ವಿಷಯಗಳಿಂದ ರಹಿತಿರ್ಬೇಕಾಗಿತ್ತಂದ್ರೆ ಆ ಮನಸ್ಸನ್ನು ವಿಷಯಗಳಿಂದ ನಿಗ್ರಹ ಮಾಡಿರ್ಬೇಕು ನಾವು. ಹೇಳಿಲ್ಲ ಬಸವನಪ್ಪ, ವಿಷಯ ಎಂಬ ಹಸುರನ್ನು ಮುಂದೆ ತಂದು ಪ್ರಸರಿಸದಿರಯ್ಯ, ಪಶುವೇನು ಬಲ್ಲದು ಹಸುರೆಂದು ಎಳಿಸುವುದು, ವಿಷಯ ರಹಿತನ ಮಾಡಿ ಸುಬುದ್ಧಿ ಎಂಬ ಉದಕವನ್ನು ಅರೆದು ಸಲವು ಕೂಡಲ ಸಂಗಮ ದೇವ ಅಂದಂಗೆ ನಾವೇನು ಮಾಡ್ಬೇಕ್ರಿ? ಸಾಧನೆಯಲ್ಲಿದ್ದವರು ಮತ್ತು ಅಧ್ಯಾತ್ಮ ಸಾಧನೆಯನ್ನು ಯಾರು ಮಾಡ್ಬೇಕನ್ನತ್ತವಲ್ಲ ಅವ್ರು ಹೇಳಿದ ಮಾತದ. ಮತ್ತು ಇವೆಲ್ಲ ಆ ವಿಷಯಗಳಿಂದ ನಮ್ಮ ಮನಸ್ಸನ್ನು ನಿಗ್ರಹ ಮಾಡಬೇಕು. ವಿಷಯಗಳಿಂದ ಮನಸ್ಸನ್ನು ನಿಗ್ರಹ ಮಾಡಿದ್ವು ಅಂದ್ರೆ ತಾನ ವಿಕ್ಷೇಪ ದೋಷ ನಿವೃತ್ತಿ ಆಗ್ತದೆ. ಮನಸ್ಸು ಚಂಚಲ ಯಾಕೆ ಆಗ್ತೈತ್ರಿ? ವಿಷಯಗಳ ಇಚ್ಛಾ ಯಾವಾಗ ಆಗ್ತದಲ್ಲ ಆಗ ಮನಸ್ಸು ಚಂಚಲ ಆಗ್ತದೆ. ರಜೋರಾಗಾತ್ಮಕಂ ವಿದ್ಧಿ, ಇದು ಭಗವದ್ಗೀತೆಯಲ್ಲಿ. ಯಾವಾಗ ವಿಷಯದ ಇಚ್ಛೆ ಆಗ್ತದಲ್ಲ ಆಗ ಮನಸ್ಸು ರಜೋಗುಣ ಆಗ್ತದೆ. ರಜೋಗುಣ ಮನಸ್ಸು ಯಾವಾಗ ಆಗ್ತದಲ್ಲ ಆಗ ಚಂಚಲ ಆಗ್ತದೆ. ಯಾವಾಗ ಚಂಚಲ ಆಗ್ತದಲ್ಲ ಆಗ ಚಂಚಲವಾದ ಬುದ್ಧಿಯಲ್ಲಿ ಏನಾಗೋದಿಲ್ಲ, ಪರಮಾತ್ಮನ ಅನುಭವ ಆಗೋದಿಲ್ಲ. ಅದಕ್ಕಾಗಿ ಇಲ್ಲಿ ಏನಂದಾರ, ವಿಷಯಗಳಿಂದ ದೂರ ಇರಬೇಕು. ಧೀರ ಯಾರಿಗಂದಾರ್ರಿ? ಕರಣ ವಿಜಯದಿಂದ ಕಲಿತನ ಉಂಟೆ ಇಲ್ಲರ ಶೂರತನ. ಧೀರ ಅಂದ್ರೆ ಯಾರಿಗಂತಾರೆ ಅಧ್ಯಾತ್ಮದಲ್ಲಿ? ಅಂದ್ರೆ ಯಾರು ವಿಷಯಗಳಿಂದ ತಮ್ಮ ಬುದ್ಧಿಯನ್ನು ರಕ್ಷಣೆ ಮಾಡ್ಕೊಂಡಾರಲ್ಲ ಅವ್ರಿಗೇನಂತಾರ್ರಿ? ಧೀರ. ಅಧ್ಯಾತ್ಮದಲ್ಲೇ. ಮತ್ತು ನೀವು ಹೊರಗೆ ಯಾರ್ಯಾರಿಗಾರಿ ಧೀರ ಅನ್ರಿಕರೆ ಆ ವಿಷಯಗಳಿಂದ ನಾವೇನು ಮಾಡ್ಬೇಕ್ರಿ? ಇಂದ್ರಿಯಗಳನ್ನ ನಿಗ್ರಹ ಮಾಡಿರ್ಬೇಕು. ಹೇಳೋರ ಕ್ಷಮೆಯಿಂದ ಮುಕ್ತಿ ಸಾಧನ ಪೆರತುಂಟೆ. ಮನಸ್ಸನ್ನು ನಿಗ್ರಹ ಮಾಡುವಂದ್ರೆ ಇಡೀ ಜಗತ್ತನ್ನು ಗೆಲ್ಲಾಕ ಬರ್ತದೆ. ಪುಣ್ಯಾತ್ಮರೇ, ಹೇಳೋರು ಕಣ್ಣು ಮನ ನಾಲಿಗೆ ತನ್ನವೆನ ಬೇಡ, ಅವು ಅನ್ಯರನ್ನು ಕಂದವೆನ ಬೇಡ, ಅವು ತನ್ನನ್ನೇ ಕೊಲ್ಲುವು ಸರ್ವಜ್ಞ. ಕಣ್ಣ ಮನಸ್ಸ ನಾಲಿಗೆ ನಮ್ಮ ನಿಗ್ರಹದಾಗಿದ್ದು ಅಂದರೆ ಇಡೀ ಜಗತ್ತ ನಮಗೆ ಹೋಗ್ರಿ. ಅವು ಹೇಳಿದಾಗ ನಾವು ಕೇಳ್ತಿದ್ದು ಅಂದರೆ ಅಂದನವೇರಿದ ಸೊನಗದಂತೆ ಮುಂದನೆ ಬಿಡುದು ತನ್ನ ಸ್ವಭಾವ ಅನ್ನಂಗಾಗ್ತದೆ. ಅದಕ್ಕಾಗಿ ಇಲ್ಲಿ ಭಗವದ್ಗೀತೆಯಲ್ಲಿ ಏನು ಹೇಳ್ತಾ ಇದ್ದಾನಂದ್ರೆ, ಯೋಗ ಅಂದ್ರೇನು? ಆ ಪರಮಾತ್ಮನನ್ನು ನಾವು ಕೂಡಬೇಕಾಗಿತ್ತಂದ್ರೆ, ಪರಮಾತ್ಮನ ಜ್ಞಾನ ನಮ್ಮಲ್ಲಿ ಆಗಬೇಕಾಗಿತ್ತಂದ್ರೆ ಮನಸ್ಸು ಹೆಂಗಿರ್ಬೇಕ್ರಿ? ಪಾಪದಿಂದ ರಹಿತಿರಬೇಕು, ವಿಕ್ಷೇಪ ದೋಷದ ನಿವೃತ್ತಿ ಇರಬೇಕು. ಇಟ್ಟೆಲ್ಲ ಅದಿನ ಗುರುಗಳ ಮುಂದೆ ಬಂದು ಕುಂಡಬೇಕು. ಮತ್ತು ಮನಸ್ಸು ಹಸುನೈತೆ ಮನ್ಯಾಗ ಕೂತ್ರೆ ಕೆಲಸ ಆಗೋದಿಲ್ಲ. ಹೇಳೋರು ಬ್ರಹ್ಮ ಬೀಜವ ಬಿತ್ತಿ, ಅಲ್ಲಮ ಪ್ರಭು ಹೇಳ್ತಾ ಇದ್ದಾನೆ, ಬ್ರಹ್ಮ ಬೀಜ ಅನ್ನತಕ್ಕಂಥದ್ದು ಬಿತ್ತಬೇಕಲ್ಲ. ಆ ಬ್ರಹ್ಮ ಬೀಜ ಬಿತ್ತಬೇಕಾಗಿದ್ರೆ ನಿಮ್ಮ ಹೊಲದಾಗ ಬೆಳೆ ಮಾಡ್ಬೇಕಾದ್ರೆ ಮೊದಲು ಹೊಲ ಹಸನು ಮಾಡ್ತೀರಿ. ನೀವು ಹೊಲ ಹಸನು ಮಾಡ್ತೀರಿ, ಹದ ಮಾಡ್ತೀರಿ, ಅಡ್ಡಗೆಳೆ ಹೊಡಿತೀರಿ, ಉದ್ದಗೆಳೆ ಹೊಡಿತೀರಿ.
ಏನೇನು ಹೊಡಿತಾರೆ ಹೇಳೋರ. ಅದಕ್ಕಾಗಿ ಹೇಳೋರು ಸರ್ಪಭೂಷಣರು, ಶರೀರೆಂಬ ಹೊಲನಾಸನ ಮಾಡಿ ಪರತತ್ವ ಬೆಳೆಯಮ್ಮ ಬೆಳೆದು ಉಣ್ಣಿರೋ, ಶಮೆ ದಮೆ ಎಂಬೆರಡು ಎತ್ತನು ಹೂಡಿ ವಿಮಲ ಮಾನಸವ ನೇಗಿಲವ ಮಾಡಿ. ಈ ಹೊಲ ಹಸನ ಮಾಡಿರತ್ತ ಅವ್ರು ಹೇಳ್ತಾರೆ, ನೀವು ಆ ಹೊಲ ಹಸನ ಮಾಡ್ಕೋತ ಹೊಂಟಿದ್ರಿ. ಏನು ಮಾಡೋದು ನಿಮ್ಮ ಮುಂದೆ? ಅದನ್ನೂ ಮಾಡ್ರಿ, ಬೇಡ ಅನ್ನೋದಿಲ್ಲ. ಆ ಬೆಳೆ ಬಿತ್ತಬೇಕಾಗಿತ್ತಂದ್ರೆ ಎಷ್ಟು ಪ್ರಯತ್ನ ಮಾಡ್ತಿರಲ್ಲ ನೀವು. ಆ ಒಂದು ಬೆಳೆ ಬಿತ್ತಿ ಫಸಲು ಕೊಡಬೇಕಾಗಿತ್ತಂದ್ರೆ ಎಷ್ಟು ಪರಿಶ್ರಮ ಮಾಡ್ತಿರಲ್ಲ. ಹಂಗೆ ಜನ್ಮ ಜನ್ಮಾಂತರಗಳಿಂದ ದಾಟಿ ಮನುಷ್ಯ ಜನ್ಮ ಅನ್ನತಕ್ಕಂಥದ್ದು ಬಂದದ. ಇಲ್ಲಿ ಬ್ರಹ್ಮಜ್ಞಾನ ಅನ್ನತಕ್ಕಂಥ ಬೀಜ ಬೆಳೆದು ಹೆಮ್ಮರವಾಗಬೇಕಾಗಿತ್ತಂದ್ರೆ ಪುಣ್ಯಾತ್ಮರೇ ಇಲ್ಲೂ ಸಾಧನೆ ಅದಾವ. ಆ ಸಾಧನೆಗಳನ್ನ ಮಾಡಿರಂದ್ರೆ ನಾವು ಫಲ ಕೊಡ್ತಾವೆ ವಿನ ಅಂದ್ರೆ ಯಾರು ಉಸುಕಿನ ಗಿಡದಾಗ ಬಾಳೆ ಗಿಡ ಹಚ್ಚಿರ ಆ ಬಾಳೆ ಗಿಡ ಫಲ ಕೊಡೋದಿಲ್ಲ. ಹೆಂಗೋ ಹಂಗೆ ಸಾಧಕ ಆದಂಥವನು ಏನು ಮಾಡಿರ್ಬೇಕು? ವಿವೇಕ, ವೈರಾಗ್ಯ, ಶಮದ ಮಾದೇಶ ಸಂಪತ್ತಿ, ಮುಮುಕ್ಷತ್ವ, ಚತುರ್ವಿಧ ಸಾಧನೆ ಸಹಿತ ಉಳ್ಳವನಾಗಿರಬೇಕು. ಗುರು ವೇದಾಂತದಲ್ಲಿ ಪರಮ ವಿಶ್ವಾಸ ಉಳ್ಳವನಾಗಿರಬೇಕು. ವೇದಾಂತ ಶಾಸ್ತ್ರದಲ್ಲಿ ಕುತರ್ಕ ರಹಿತಿರಬೇಕು. ಅಂಥವನೇ ಹೆಂಗೆ ಉತ್ತಮ ಜಿಜ್ಞಾಸು ಅಂದಾರಲ್ಲ, ನಾವು ಜ್ಞಾನಕ್ಕೆ ಅಧಿಕಾರಿ ಆಗಬೇಕಾಗಿತ್ತಂದ್ರೆ ವಿವೇಕ ಇತ್ತಂದ್ರೂ ವೈರಾಗ್ಯ ಬರ್ತದೆ. ವಿವೇಕಿಂದ ವೈರಾಗ್ಯ ಅದು ತಾಳುವುದಿಲ್ಲ. ಏನೋ ಅಭಾವ, ಏನೋ ಆವೇಶಕ್ಕೆ ತೊಟ್ಟು ವೈರಾಗ್ಯವನ್ನು ಹೊಂದಬಹುದು ನಾವು. ಆದರೆ ವಿವೇಕಿಂದ ವೈರಾಗ್ಯ ಇತ್ತಂದ್ರೆ ಅದು ವೈರಾಗ್ಯ ಅನ್ನತಕ್ಕಂಥದ್ದು ತಾಳೋದಿಲ್ಲ. ವಿವೇಕ ದ್ವಾರ ವೈರಾಗ್ಯ ಇತ್ತಂದ್ರೆ ಅಲ್ಲಿ ಶಮ, ದಮ, ಶ್ರದ್ಧಾ, ಸಮಾಧಾನ, ಉಪರತಿ, ತಿತಿಕ್ಷ ಅನ್ನತಕ್ಕಂಥವು ಎಲ್ಲವೂ ಬರ್ತಾ ಇದ್ದಾವೆ. ಅವಿದ್ವು ಅಂದ್ರೆ ನಾವು ಎಂಥ ಯಥಾರ್ಥವಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿಗೆ ಹೋಗಿ ನಾವು ಯಥಾರ್ಥವಾಗಿ ಉಪದೇಶವನ್ನು ಕೇಳಿದ್ವು ಅಂದ್ರೆ ನಮಗೇನಾಗ್ತದೆ? ಪರಮಾತ್ಮನ ಜ್ಞಾನ ಅನ್ನತಕ್ಕಂಥದ್ದಾಗ್ತದೆ. ಅದರಿಂದ ಈ ಭವದ ಬಿಡುಗಡೆ ಅನ್ನತಕ್ಕಂಥದ್ದಾಗ್ತದೆ. ಅಂಥ ಜ್ಞಾನ ಆಗಬೇಕಾಗಿತ್ತಂದ್ರೆ ಮನಸ್ಸು ಹೆಂಗಿರ್ಬೇಕು ರೀ? ವಿಷಯ ರೈತರಿರ್ಬೇಕು, ಪಾಪ ರೈತರಿರ್ಬೇಕು. ಅದಕ್ಕಾಗಿ ಅಂದರು ವಿಮಲ ಮಾನಸದಿ ಶುಭ ತೀರ್ಥ ಉಂಟೆ. ಶುದ್ಧವಾದ ಮನಸ್ಸು ತೀರ್ಥ ಪುಣ್ಯಾತ್ಮರೇ. ನೀ ಕಾಶಿಗೆ ಹೋದಿ, ರಾಮೇಶ್ವರಕ್ಕೆ ಹೋದಿ, ಎಲ್ಲಿ ಹೋಗಿ ಏನು ಮಾಡೋದು? ಮನುಷ್ಯನಾಗ ವಿಷಯ ಇಟ್ಕೊಂಡಿದ್ದಿ ಪುಣ್ಯ ಕಂಡಾಪಟ್ಟಿ. ಅಲ್ಲಿ ಹೋಗಿ ಗುಟ್ಕಾನ ತಿನ್ನವಲ್ಲ ನೀ, ಇಲ್ಲೇ ಇದ್ದು ಗುಟ್ಕ ಬಿಡಲ್ಲ ನೋಡು. ನಮ್ಮ ಶಾಸ್ತ್ರ ಹಿಂಗೆ ಬಂತು. ಅಲ್ಲಿ ಹೋಗಿ ಅದನ್ನ ತಿನ್ನವನಿ. ಅಲ್ಲಿ ಹೋಗಿ ದಾಬಾಕು ನಡಿ ಅಂದ್ರೆ ಅನ್ಯಕ್ಷೇತ್ರ ಕೃತಂ ಪಾಪಂ ತೀರ್ಥಕ್ಷೇತ್ರ ವಿನಶ್ಯತಿ, ತೀರ್ಥಕ್ಷೇತ್ರ ಕೃತಂ ಪಾಪಂ ವಜ್ರಲೇಪ ಭವಿಷ್ಯತಿ. ಅಲ್ಲಿ ನಾವು ತೀರ್ಥಕ್ಷೇತ್ರಕ್ಕೆ ಯಾಕೆ ಹೋಗೋದ್ರಿ? ಪಾಪ ಕಳ್ಕೊಳಕ್ಕೆ ಹೋಗೋದು. ಮತ್ತು ಅಲ್ಲಿ ಹೋಗಿ ನೀ ದಾಬಾಕ್ಕೆ ಹೋಗಿ ಸಿಕ್ಕದ ತಿನ್ನಿ ಅಂದ್ರೆ ಇಲ್ಲಿ ಮಾಡಿದ ಪಾಪ ಅಲ್ಲಿ ಕಳ್ಯಾಕೆ ಹೋಗ್ತೀನಿ, ಅಲ್ಲಿಯೂ ಪಾಪ ಮಾಡಿದೆ ಅಂದ್ರೆ ಆ ಪಾಪ ಎಂದೂ ಹೋಗೋದಿಲ್ಲ ನಿಂದ. ಹಂಗಾರೆ ಮಜಾ ಅನಿಸ್ತೈತ್ರಿ. ಏನು ತೀರ್ಥಕ್ಷೇತ್ರಕ್ಕೆ ಹೋಗ್ತಾರಲ್ಲ, ಬ್ಯಾಡ ಅಂದ್ಲಿ. ಉತ್ತಮಶ್ಯ ಬ್ರಹ್ಮಚಿಂತನಂ. ಉತ್ತಮ್ರು ಏನು ಮಾಡ್ಬೇಕ್ರಿ? ಬ್ರಹ್ಮಚಿಂತನಂ. ಮಧ್ಯಮಶ್ಯ ಧ್ಯಾನಧಾರಣಂ. ಮಧ್ಯಮ್ರು ಏನು ಮಾಡ್ಬೇಕ್ರಿ? ಧ್ಯಾನಧಾರಣ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರದಲ್ಲಿ ಅವನು ಮಾಡಬೇಕು ಮಧ್ಯಮಶ್ಯ. ಅಧಮಶ್ಯ ಮಂತ್ರೋಚ್ಚಾರಣೆ, ಶಿವನ ನಾಮಸ್ಮರಣೆಯನ್ನು ಮಾಡ್ಬೇಕು. ಅಂತಃಕರಣ ಶುದ್ಧಿ ಆಗ್ತೈತೆ. ಕುಂತಾಗ, ನಿಂತಾಗ, ಮಲಗುವಾಗ ಆ ಗುರು ಕೊಟ್ಟಂಥ ಮಂತ್ರವನ್ನು ನಾವು ಪಠನ ಮಾಡೋದ್ರಿಂದ ಏನಾಗ್ತೈತೆ ರೀ? ಅಂತಃಕರಣ ಶುದ್ಧಿ ಆಗ್ತೈತೆ. ಅಧಮಶ್ಚ ತೀರ್ಥಯಾತ್ರ. ನಮ್ಮ ಇನ್ನು ಯಾರಿಗೂ ನಮ್ಮ ಶಿವ ಅನ್ನೋಕ್ಕಾಗೋದಿಲ್ಲ, ಯಾರಿಗೆ ಪುರಾಣ ಪ್ರವಚನ ಕೇಳೋಕ್ಕಾಗೋದಿಲ್ಲ. ಅವ್ರು ಬ್ಯಾಗ ಹೊತ್ಕೋರಿ ವೆಂಕಟರಮಣ ಗೋವಿಂದ ಗೋವಿಂದ ತೆಲಿಗೆ ಹೋಯ್ಸ್ರೆ ಏನಾಗೋದ್ರಿ? ಮನಸ್ಸು ಬೋಗಿಸ್ಬೇಕಲ್ಲ. ಮನುಷ್ಯನಾಗ ಇನ್ನು ವಿಷಯ ಕಡಿಮೆ ಆಗ್ಬೇಕಲ್ಲ. ಮತ್ತು ಮನುಷ್ಯನಾಗ ಇನ್ನೂ ಗೋರಿ ಬಂಟಿದ್ದು ಇನ್ನೂ ಹೆಣ್ಮಕ್ಳು ನೋಡಿ ಅವ್ರು ಮನಸ್ಸು ಚಂಚಲ ಆಗ್ತಿತ್ತಂದ್ರೆ ಎಷ್ಟು ಹೋದ್ರೆ ಏನು ಮಾಡೋದು, ಎಷ್ಟು ಬಡ್ಕೊಂಡ್ರೆ ಏನು ಮಾಡೋದು? ತಿರುಪತಿ ಹೋಗ್ತಾರೆ, ತೆಲಿಗೆ ಬೋಸ್ತಾವ. ಮನಸ್ಸು ಬೋಳು ಆಗ್ಬೇಕು ನಮ್ಮದು. ಮನಸ್ಸು ಬೋಳು ಆತಂದ್ರೆ ಅಲ್ಲಿ ಪರಮಾತ್ಮನ ಜ್ಞಾನ ಆಗ್ತದೆ ನಮ್ಗೆ. ನಾವೇನಿಲ್ಲ ಮನುಷ್ಯನಾಗ ಇಟ್ಬೋದು ನೋಡು. ಶಬ್ದ, ಸ್ಪರ್ಶ, ರೂಪ, ರಸಗಂಧ, ರಾಗ, ದ್ವೇಷ. ಒಬ್ರನ್ನ ಕೊಂಡ್ರು ಒಬ್ರಿಗೆ ಆಗುವಾತು. ಎಟ್ಟು ಮಾಡ್ರಿ ಏನು ತಪ್ಪು ತಿಳ್ಕೊಬೇಡ್ರಿ. ಎಷ್ಟು ಮಾಡ್ರಿ ಏನಾಗೋದೈತೆ? ಇನ್ನೂ ಮನಸ್ಸು ಶುದ್ಧ ಆಗಿಲ್ಲ. ಮನಸ್ಸು ಶುದ್ಧ ಆಗಲಿ ಅಂದ್ರೆ ಎಷ್ಟು ವರ್ಷ ಓದಿ ಏನಾಗೋದೈತೆ? ಹೇಳೋರು ತನು ಸುಂದರ ಮನ ಮಲಿನ ಕೈಸೆ ವಿಷಭರಿತ ಕನಕ ಘಟ ಜೈಸೆ ಅಂತಾರೋ. ತನು ಸುಂದರ ಮ್ಯಾಲರ ಏನೆಲ್ಲ ಮಾಡಾತಿ, ಒಳಗೆ ಮನಸ್ಸರೆ ಹೊಲಸೈತಿ. ಬಂಗಾರ ಕೊಡದಾಗ ವಿಷ ತುಂಬೈತಿ ಅಂದ್ರೆ ಅದು ವಿಷನೂ ಅಮೃತ. ಬಂಗಾರ ಕೊಡ ಐತ್ಲ ಮತ್ತು ಮ್ಯಾಲ ಬಂಗಾರ ಕೊಡ ಐತೆ ಅಂದ್ರೂ ಒಳಗೆ ವಿಷಾನ ತುಂಬೈತದ. ಹೆಂಗೋ ಮ್ಯಾಲ ಏನೆಲ್ಲ ಸುಂದರ ಮಾಡ್ಕೊಂಡು ಮನಸ್ಸನ್ನ ನಿಂದ ಪಾಪದಿಂದ ಒಡಗೂಡಿತ್ತಂದ್ರೆ ನೀ ಏನು ಮಾಡ್ರಿ? ಏನು ಮಾಡ್ದಂಗೆ ನೀನು ಪರಮಾತ್ಮನ ಕೃಪೆಗೆ ಪಾತ್ರ ಇಲ್ಲ. ಜನ ಮೆಚ್ಚಬಹುದು. ನೀನು ಭಾಳ ಶರಣ ಆಧ್ಯಾತ್ಮ ಜೀವಿ ಅನ್ಬೋದು.
ಜನರು ಮೆಚ್ಚುತ್ತಾ ನಿನ್ನ ಕೈಲಾಸ ಕೊಯ್ಯುವರೇ ಮಳ್ಳೆ ಅಂದರವರು. ಮನವರಿಯದ ಕಳ್ಳತನವದಿಲ್ಲವಾಗಿ ಮನುಷ್ಯಗೆ ಅಂಜಿ ನಡಿಬೇಕು ನಾವು. ಮನಸ್ಸರೇ ಸಾಕ್ಷಿ ಪರಮಾತ್ಮ ಅದಾನ ಒಳಗೆ. ನೀವು ಎಲ್ಲೆಲ್ಲ ಪರಮಾತ್ಮ ಹುಡುಕಾಡ್ಕೋತ ಹೊಂಟೇರಿ ಪುಣ್ಯಾತ್ಮರು ಹೇಳಿದಾರೆ. ಬ್ರಾಹ್ಮಯನ್ ಸರ್ವಭೂತಾನಿ ಯಂತ್ರ ರೂಢಾನಿ ಮಾಯೆಯ ಏಷ ಹೃದಯೇಶ ಅರ್ಜುನ ತಿಷ್ಠತಿ. ನಾ ಎಲ್ಲರೂ ಹೃದಯದಾಗದನ್ನ ತಾವು ಹೇಳ್ತಾನೆ. ಹೊಂಟಿದವ ಬಗಲಿಗೆ ಕಾಶಿ ಕೇದಾರ ರಾಮೇಶ್ವರ ಎಲ್ಲಿಲ್ಲ ಪರಮಾತ್ಮ ನಿನ್ನ ಮನಸ್ಸಿನಾಗ ಅದಾನವ. ಮನಸ್ಸಿನ ಹಿಂದೆ ಮನೆ ಮಾಡಿಕೊಂಡಿದ್ದಾನೆ. ನೀ ಏನು ಮಾಡೋದೆಲ್ಲ ನೋಡತ್ತಾನವ. ಅದರಂತೆ ನಿನಗೇನು ಮಾಡತ್ತಾನ ಕರ್ಮದ ಫಲಗಳನ್ನ ಕೊಡ್ತಾ ಇದ್ದಾನೆ. ಅದನ್ನು ಬಿಟ್ಟು ನೀ ಎಲ್ಲೆಲ್ಲಿ ಹೋಗಿ ಏನೇನು ಮಾಡಿ ಕೊನೆಗೆ ಮನೆಗೆ ರೋಗ ತಗೊಂಡು ಬಂದೇ ವಿನಃ ನಿನಗೇನು ಪರಮಾತ್ಮನ ಜ್ಞಾನ ಆಗೋದಿಲ್ಲ. ಪರಮಾತ್ಮನ ಜ್ಞಾನ ಆಗಬೇಕಾಗಿತ್ತಂದ್ರೆ ಮೊದಲು ಮನಸ್ಸು ಶುದ್ಧ ಇರಬೇಕು, ವಿಕ್ಷೇಪ ರಹಿತ ಇರಬೇಕು. ಅವು ಮೂರೂ ನಿವೃತ್ತಿ ಆಗಬೇಕಾಗಿತ್ತಂದ್ರೆ ಸತ್ಸಂಗದಲ್ಲಿರಬೇಕು. ಮೂರು ಏಕಕಾಲಕ್ಕೆ ಹೋಗ್ಬೇಕಾಗಿತ್ತು ನಮಗೆ. ಯಾವ್ರಿ ಮಲದೋಷ, ವಿಕ್ಷೇಪ ದೋಷ, ಆವರಣ ದೋಷ. ಅವನು ಕಳ್ಕೊಳಕ್ಕೆ ಟೈಮ್ ಇಲ್ಲ, ಯಾಕೆ ಆಯುಷ್ಯ ಭಾಳ ಕಡಿಮೆ ಐತಿ. ಅವು ಮೂರು ಏಕಕಾಲಕ್ಕೆ ನಿವೃತ್ತಿ ಆಗಬೇಕಾಗಿತ್ತಂದ್ರೆ ಇಂಥ ಸತ್ಸಂಗದಲ್ಲಿದ್ದು ಅಂದ್ರೆ ಮೂರು ಏಕಕಾಲದಲ್ಲಿ ನಿವೃತ್ತಿಯಾಗಿ ಪರಮಾನಂದ ಪ್ರಾಪ್ತಿ ರೂಪಕವಾಗಿರತಕ್ಕಂಥ ಸುಖ ಸಿಗ್ತಾ ಇದೆ. ಅಂಥ ಸದ್ಬುದ್ಧಿಯನ್ನು ಸದ್ಗುರುನಾಥ ನನಗೂ ಕೊಡಲಿ, ನಿಮಗೂ ಕೊಡಲಿ ಅಂತ ಹೇಳ್ತಾ ವಾಗರೂಪಶಿಯನ್ನು ಮುಗಿಸ್ತಾ ಇದ್ದೇನೆ. ಹರವಂ ತತ್ಸತ್, ಹರವಂ ತತ್ಸತ್. ಪಾಳೆ ಉಳಿದೈತ್ರಿ.